ತ್ರಿಭಾಷಾ ಸೂತ್ರವಾಗಿ ಮುನ್ನಡೀತಾ ಇದೆ. ಕನ್ನಡ, ಹಿಂದಿ, ಇಂಗ್ಲಿಷ್. ಈ ಬಾರಿ ಸರ್ಕಾರದಿಂದ ದ್ವಿಭಾಷಾ ನೀತಿಯನ್ನು ಇವರು ಪರಿಗಣಿಸಿ ಈ ಶಾಲೆಯಲ್ಲಿ ಹಿಂದಿಯನ್ನ ಹೋಗ್ತಕ್ಕಂಥ ಸರ್ಕಾರವೇ ಮುಟ್ಟುಗೋಲಾಗ್ತಾ ಇತ್ತು. ಆದರೆ ಹೈಕೋರ್ಟ್ ನಿರ್ದೇಶನದಿಂದ ಮತ್ತೆ ಅಂಕಗಳನ್ನು ನಾವು ಕೊಡ್ತಾ ಇದ್ದೇವೆ ಅಂತ ಹೇಳಿ ಶಿಕ್ಷಣ ಇಲಾಖೆಯಿಂದ ಈ ಒಂದು ಹೈಕೋರ್ಟ್ ನಿರ್ದೇಶನ ಸಿಕ್ಕಿದಾಗ ಆಗೂ ಕೂಡ ಈ ಮಕ್ಕಳು ಎದುರಿಲ್ಲ. ಗ್ರೇಡ್ ಕೊಟ್ಟರು ಎದುರಿಲ್ಲ, ಅಂಕ ಕೊಟ್ಟರು ಎದುರಿಲ್ಲ. ಈ ಶಾಲೆಗೆ ಯಾವುದೇ ಬರ್ಲಿ ಅವರು ಒಳ್ಳೆಯ ಕೀರ್ತಿ ತಂದಿರ್ತಕ್ಕಂಥ ಮಕ್ಕಳು 2025-26ನೇ ಸಾಲಿನ ಬ್ಯಾಚ್ ಆಗಿದೆ. ಹಾಗೇನೆ ಈ ಒಂದು ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಏನೇನು ಕಾರ್ಯಕ್ರಮಗಳನ್ನು ಇವರು ಹಾಕೊಳ್ಬೇಕು, ಆ ಕಾರ್ಯಕ್ರಮಗಳಲ್ಲಿ ಇವರು ಏನೇನು ಮಾಡಬೇಕು ಅಂತಕ್ಕಂಥದ್ದನ್ನ ಇವರು ಈಗಾಗಲೇ ಒಂದು ಟೈಮ್ ಟೇಬಲ್ ಅನ್ನ ತಯಾರಿಸಿದ್ದಾರೆ. ಈ ಟೈಮ್ ಟೇಬಲ್ ಪ್ರಕಾರ ಹಿಂದೆಂದೂ ಕಾಣದೇ ಇರತಕ್ಕಂಥ ಶೈಕ್ಷಣಿಕ ಪ್ರಗತಿಯನ್ನ 2027 ಸಾಲಿನಲ್ಲಿ ಅಂದ್ರೆ 26-27ನೇ ಸಾಲಿನಲ್ಲಿ ಕಾಣಬೇಕು ಅಂತಕ್ಕಂಥದ್ದು ನನ್ನ ಮಹದಾಸೆ. ಹಾಗೇನೆ ವರ್ಷಕ್ಕೆ ಹಲವಾರು ಬಾರಿ 10ನೇ ತರಗತಿ ಮಕ್ಕಳಿಗೆ ಮೀಟಿಂಗ್ಗಳನ್ನು ಕರೀತಕ್ಕಂಥದ್ದು ಪೋಷಕರ ಜೊತೆಯಲ್ಲಿ, ಹಾಗೆ ಮಕ್ಕಳಿಗೆ ಸಪರೇಟ್ ಆಗಿ ಇವರು ಮಾರ್ಗದರ್ಶನ ಮಾಡ್ತಕ್ಕಂಥದ್ದು, ಸರ್ಕಾರದ ಸುತ್ತೋಲೆಗಳನ್ನ ಪಾಲನೆ ಮಾಡ್ತಕ್ಕಂಥದ್ದು, ಇಲಾಖೆಯ ಸುತ್ತೋಲೆಗಳನ್ನ ಯಾವುದು ಬಿಡದಂತೆ ನಿಯಮಾನುಸಾರವಾಗಿ ಸರ್ಕಾರಿ, ಅನುದಾನಿತ, ಅನುದಾನ ರಹಿತ ಮೂರೂ ಕೂಡ ವಿಧಗಳಲ್ಲಿ ಇವರು ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಶಾಲೆಯಲ್ಲಿ ಇಲಾಖೆ ಪ್ರಶಂಸೆಯನ್ನ ನೀಡಿದೆ. ಇಲಾಖೆಯಿಂದ ಸಾಕಷ್ಟು ಪ್ರಶಂಸೆ ಈ ಶಾಲೆಗೆ ಸಿಕ್ಕಿದೆ. ಹಾಗೇನೆ ಸಮಾಜದಲ್ಲಿ ಹಿರಿಯರಿಂದ ಪ್ರಶಂಸೆ ಸಿಕ್ಕಿದೆ, ಪೋಷಕರಿಂದ ಪ್ರಶಂಸೆ ಸಿಕ್ಕಿದೆ. ವಿದ್ಯಾರ್ಥಿಗಳು ಎಲ್ಲೆಲ್ಲಿಂದನೋ ಇಲ್ಲಿ ಬಂದು ಪಾಸಾಗಿ ಹೋಗಿರ್ತಕ್ಕಂಥ ಅನೇಕ ನಿದರ್ಶನಗಳಿವೆ. ಒಂದೇ ಒಂದು ನಿದರ್ಶನ ಹೇಳಬೇಕು ಅಂದ್ರೆ, ಇಲ್ಲಿ ಡೈರಿ ಸರ್ಕಲ್ ಹತ್ರ ಕ್ರೈಸ್ಟ್ ಸ್ಕೂಲ್ ಅಂತ ಒಂದಿದೆ. ಇಡೀ ನಮ್ಮ ಬೆಂಗಳೂರಿನಲ್ಲಿ ಬಹಳ ಸ್ಟ್ಯಾಂಡರ್ಡ್ ಅಂತ ನಾವು ಹೇಳ್ಕೊಂತ ಇದ್ವಿ. ಅಲ್ಲಿಂದ ನಮಗೆ ಪರಿಚಯ ಇರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಬಂದ. ಆ ವಿದ್ಯಾರ್ಥಿಯನ್ನ ಅಲ್ಲಿ 3 ಬಾರಿ ಅನುತ್ತೀರ್ಣ ಮಾಡಿದ್ರು. 3 ಬಾರಿ, 4ನೇ ಬಾರಿಗೆ ಇಲ್ಲಿ ಬಂದ. ಇಲ್ಲಿ ಬಂದು ಕೂಡಲೇ ಅವನ ಮನಸ್ಸು ಡೈವರ್ಟ್ ಆಯ್ತು. ಅವನ ಮನಸ್ಸು ಡೈವರ್ಟ್ ಆದ ತಕ್ಷಣನೇ ಅವನಿಗೆ ಇಲ್ಲಿನ ಆಗು ಹೋಗುಗಳು, ರೀತಿ ನೀತಿ, ಆ ಮಾರ್ಗದರ್ಶನ ಕಂಡು ಒಂದೇ ಬಾರಿ ಆತ ಪಾಸ್ ಆಗಿ ಇವತ್ತು ITI ಇನ್ಸ್ಟಿಟ್ಯೂಟ್ ಅಲ್ಲಿ ಪ್ರಿನ್ಸಿಪಲ್, ಅವ್ರ ತಂದೆ ITI ಇನ್ಸ್ಟಿಟ್ಯೂಟ್ ಪ್ರಿನ್ಸಿಪಲ್ ಡೈರಿ ಸರ್ಕಲ್ ಅಲ್ಲಿ. ಆದ್ರೂ ಅವರು ಸೋತರು. ಕೊನೆಯಲ್ಲಿ ಅಂತಹ ವಿದ್ಯಾರ್ಥಿಯ ಜೀವನವನ್ನ ದಾರಿಗೆ ತಂದಿರ್ತಕ್ಕಂಥ ಮಹಾನ್ ಸಂಸ್ಥೆ ಅವನ ಪಾಲಿಗೆ ಅಂತ ನಾವು ಹೇಳ್ಬೋದು. ಇಂತಹ ಅನೇಕ ನಿದರ್ಶನಗಳಿದಾವೆ. ನಾನು ಕೇವಲ ಒಂದೇ ಒಂದು ಹೇಳಿದ್ದು, ಆತ್ಮೀಯ ಪೋಷಕ ಬಂಧುಗಳೇ, ಸಾಮಾನ್ಯವಾದಂತಹ ವಿಷಯ ಅಂತ ತಗೊಳಕ್ ಹೋಗ್ಬೇಡಿ. 2026-27ನೇ ಸಾಲಿನಲ್ಲಿ ಎಂದೆಂದು ಕಂಡರಿಯತಕ್ಕಂಥ ರಿಸಲ್ಟು, ಹಾಗೇನೆ ಮಕ್ಕಳಲ್ಲಿ ಒಳ್ಳೆಯ ಮನೋಭಾವ, ಸಾಮಾಜಿಕ ಸುಧಾರಣೆ, ಹಾಗೇನೆ ಮಕ್ಕಳಲ್ಲಿ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಕೊಡ್ತಕ್ಕಂಥ ಒಂದು ಸಂದರ್ಭವನ್ನ ಈ ಸಂಸ್ಥೆ ಹಮ್ಮಿಕೊಂಡಿದೆ. ಅದಕ್ಕಾಗಿ ಇಡೀ ನಮ್ಮ ಕೃಷ್ಣಪ್ಪನವರ ಇಡೀ ಕುಟುಂಬ ವರ್ಗವೇ ಇದಕ್ಕಾಗಿ ಶ್ರಮಿಸ್ತಾ ಇದೆ. ಒಳ್ಳೆಯ ಶಿಕ್ಷಕ ಬಂಧುಗಳು ಇಲ್ಲಿದ್ದಾರೆ. ಇಲ್ಲಿ ಶಿಕ್ಷಕ ವರ್ಗ ಯಾವ ಕೆಲಸವನ್ನು ವಿದ್ಯಾರ್ಥಿಗಳಿಗಾಗಿ ಮಾಡಲ್ಲ ಅಂತ ಹೇಳೋದೇ ಇಲ್ಲ. ಇಲ್ಲಿ ವಿದ್ಯಾರ್ಥಿಗಳಿಗೋಸ್ಕರವಾಗಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ಶ್ರಮಿಸ್ತಾ ಇರ್ತಕ್ಕಂಥ ಈ ಶಿಕ್ಷಕ ವರ್ಗ ಇರೋದ್ರಿಂದ ಇವತ್ತು ಅವರಿಗೂ ಕೂಡ ನಾವು ಅಭಿನಂದನೆ ಸಲ್ಲಿಸಬೇಕು. ಹಾಗೆ ನನ್ನ ಮಾತಿಗೆ ಬೆಲೆ ಕೊಟ್ಟು 26 ವರ್ಷಗಳ ಹಿಂದೆ 5 ಮಕ್ಕಳಿಂದ ಈ ಒಂದು ಮಟ್ಟ ತಂದಿರ್ತಕ್ಕಂಥ ನಮ್ಮ ಶ್ರೀಮಾನ್ ಕೃಷ್ಣಪ್ಪನವರಿಗೂ ಅಭಿನಂದಿಸುತ್ತಾ, ಈ ದಿನ ನನ್ನ ಇಲ್ಲಿ ಕರೆದಿದ್ದಕ್ಕೋಸ್ಕರವಾಗಿ, ನಾನು ಒಂದೆರಡು ಮಾತಾಡೋಕೆ ಅವಕಾಶ ಕೊಟ್ಟಕ್ಕೋಸ್ಕರವಾಗಿ ದಿಲೀಪ್ ವಿದ್ಯಾಸಂಸ್ಥೆಯ ವತಿಯಿಂದ ನಡೀತಾ ಇರ್ತಕ್ಕಂಥ ವಿದ್ಯಾರ್ಥಿಗಳ ಪರವಾಗಿ, ಪೋಷಕರ ಪರವಾಗಿ, ಹಾಗೆ ಶಿಕ್ಷಕರ ಪರವಾಗಿ ನಮ್ಮ ಕೃಷ್ಣಪ್ಪನವರಿಗೆ ಅಭಿನಂದನೆ ಸಲ್ಲಿಸ್ತಾ ನನ್ನ ಒಂದು ಕಿರು ಮಾತನ್ನ ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ನಮ್ಮ ಶಾಲೆಗೆ ಬಂದ ಶಾಲೆಯ ಬಗ್ಗೆ ಮತ್ತೆ ಪೋಷಕರಿಗೆ ಮತ್ತೆ ವಿದ್ಯಾರ್ಥಿನಿಯರಿಗೆ ಕೆಲವೊಂದು ಬೆಲೆ ಕಟ್ಟಕ್ಕಾಗದೇ ಇದ್ದಂತ ಒಂದು ಸಜೆಷನ್ಗಳನ್ನ ಕೊಟ್ಟಿದ್ವಿ. ಈಗ ನಮ್ಮ ಮುಂದೆ ಕೂತಿದ್ದಾಳೆ ಭಾವನಾ ಅಲ್ಲಮ್ಮ, ನಿನ್ನ ಹೆಸರು? ಎಷ್ಟು ವರ್ಷ ಸ್ಕೂಲ್ ಬರ್ದು ಡಿಸ್ಕಂಟಿನ್ಯೂ ಆಗಿತ್ತಮ್ಮ? 2 years. ಈಗ ನಮ್ಮ ಸರ ಫೋಕಸ್ ಮಾಡಿ. ಭಾವನಾ ನಮ್ಮ ಸ್ಟೂಡೆಂಟ್ ಮನೆಯಲ್ಲಿ ತಮ್ಮ ಕಾರಣಾಂತರದಿಂದ ತೀರ್ವಾದ 2 ವರ್ಷ ಸ್ಕೂಲ್ಗೆ ಬಂದಿರಲಿಲ್ಲ. ಆ ಕರೋನಾ ಟೈಮಲ್ಲಿ ಶಿಕ್ಷಣ ಇಲಾಖೆ ಅವಕಾಶ ಕೊಟ್ಟಿರೋದ್ರಿಂದ ಈ ಸ್ಟೂಡೆಂಟ್ಗೆ ಸ್ಪೆಷಲ್ ಆಗಿ ಹೋಗಿ ಪರ್ಮಿಷನ್ ತಗೊಂಡು ಅಡ್ಮಿಷನ್ ಮಾಡ್ಕೊಂಡೆ. ನೋಡ್ರಿ ಈಗ ಎಷ್ಟಮ್ಮ ಮಾರ್ಕ್ಸ್ ನಿಂದ? ವೆರಿ ಗುಡ್. ನೋಡ್ರಿ 519. ಈ ತರ ಅನೇಕ ಸ್ಟೂಡೆಂಟ್ಗಳಿದ್ದಾರೆ. ಈಗ ಸಾರ್ ನಿಮ್ಗೊಂದು ಎಕ್ಸಾಂಪಲ್ ಹೇಳಿದ್ರಲ್ಲ, ಅವ್ರ ತಂದೆ ರಾಯಪ್ಪ ಅಂತ, ಹನುಮಂತ ರಾಯಪ್ಪ ಪಾಪ ಬಂದು ಒಂದ್ ದಿವ್ಸ ಅಲ್ಲಿ
ಕಾವೇರಿ ಗ್ಲಾಸ್ ಅಂಡ್ ಪ್ಲೇವುಡ್ಸ್ ಅಂಗಡಿ ಇದೆ. ಅವನ್ ಬಾಮ ಇದನ್ನ 7th ಕನ್ನಡ ಮೀಡಿಯಂ ಇಂದ ನಮ್ ಏರಿಯಾ ಕರ್ಕೊಂಡ್ ಬಂದು ನಮ್ ಏರಿಯಾದಲ್ಲಿ ಇರೋ ಸ್ಕೂಲ್ಗಳೆಲ್ಲ ತಿರುಗಿದ್ರು ಪಾಸ್ ಆಗಿ ಹೋಗ್ಬಿಟ್ಟ. ಆತ ಹೇಳ್ಬಿಟ್ಮೇಲೆ ಕರ್ಕೊಂಡ್ ನಮ್ ಸ್ಕೂಲ್ ಸೇರ್ಸಿದ್ರು. ಈಗ ನೋಡ್ರಿ ಒಳ್ಳೆ ಮಾರ್ಕ್ಸ್ ತಗೊಂಡ, ಈಗ ಡಿಪ್ಲೊಮಾ ಮಾಡ್ತಾ ಇದ್ದಾನೆ.